ಒಂದು ಸುಭದ್ರ ಸರ್ಕಾರ ಇದ್ದರೆ ಆಡಳಿತ ವ್ಯವಸ್ಥೆಯೂ ಕೂಡ ಒಂದು ಕಂಟ್ರೋಲಲ್ಲಿರುತ್ತೆ. ಜೊತೆಗೆ ಅಧಿಕಾರಿಗಳೂ ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಇಡೀ ರಾಜ್ಯದ ಆಡಳಿತ ಯಂತ್ರ ಸುಗಮವಾಗಿ ಸಾಗುತ್ತೆ. ಒಂದು ವೇಳೆ ಇಂಥ ಕಿಚಡಿ ಸರ್ಕಾರದಲ್ಲಿ ಅಲುಗಾಡುವ ಸ್ಥಿತಿಯಲ್ಲಿದ್ದಾಗ ಏನಾಗುತ್ತೆ ಮಾತನಾಡಿಸೋಣ. ಡಾಕ್ಟರ್ ಕೇಶವ್ ಸರ್ ಜೊತೆಗಿದ್ದಾರೆ. ಸರಿ, ಒಂದು ಸುಭದ್ರ ಸರ್ಕಾರ ಇದ್ದಾಗ ಆ ಸರ್ಕಾರದ ಸ್ಥಿತಿಗತಿ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ? ಸರ್ಕಾರ ಎಲ್ಲೋ ಒಂದು ಕಡೆ ಕಿಚಡಿ ಸರ್ಕಾರ ಇದೆ, ಜೊತೆಗೆ ಪವರ್ ಸೆಂಟರ್ಗಳು 3-4 ಇದ್ದಾವೆ ಅಂತ ಹೇಳಿದರೆ, ನಾನು ಆರ್ಥಿಕ ವಿಭಾಗದಿಂದ ಕೆಲವು ರಾಜಕೀಯವಾಗಿಯೂ ಕೂಡ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಈ ಪರಿಣಾಮ ಯಾವ ರೀತಿ ಸರ್ಕಾರದ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳಿ, ಪವರ್ ಸೆಂಟರ್ಗಳು ಹೆಚ್ಚಾದರೆ? ಯಾವುದೇ ಸರ್ಕಾರ ಆಗ್ಲಿ ಪೊಲಿಟಿಕಲಿ ಸ್ಟೇಬಲ್ ಇರುವಂತದ್ದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಅವಾಗ ರಾಜ್ಯದ ಕಡೆಗೆ ಗಮನ ಕೊಡ್ಬೋದು. ಈಗ ಒಂದ್ ವೇಳೆ ಅದು ಅಸ್ಥಿರವ ಅಂತ ಅನ್ಸಿದ್ರೆ ಆಗ ನಾವು ಅದ್ರ ಕಡೆಗೂ ಗಮನ ಕೊಡ್ಬೇಕಾಗತ್ತೆ. ಯಾರೇ ಅದನ್ನ ಆಡಳಿತ ವಹಿಸ್ತಾ ಇದ್ರು ಅದ್ರ ಕಡೆಗೂ ಗಮನ ಕೊಡ್ಬೇಕಾಗತ್ತೆ. ಆಗ ಅದರ ಜೊತೆಗೆ ಅವರು ಏನು ಮ್ಯಾನಿಫೆಸ್ಟೋ ತಗೊಂಡ್ ಬಂದಿರ್ತಾರೆ ಅದ್ರ ಇಂಪ್ಲಿಮೆಂಟೇಷನ್ಗೂ. ಸೊ ಹಂಗಾಗಿ ಕಷ್ಟ ಆಗುತ್ತೆ. ಸೊ ಇವತ್ತೇ ಬಂದಿರೋದ್ರಿಂದ ಅದನ್ನ ನಾವು ವಿಜಯ್ ಸರ್ಕಾರದ ಬಗ್ಗೆ ಇವತ್ತೇ ಅದನ್ನ ಪ್ರಿಯಂಪ್ಟ್ ಮಾಡಿ ಮಾತಾಡೋದೇನು ನನ್ಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಒಂದು ಅವ್ರಿಗೆ ಒಳ್ಳೆ ಜನರಲಿ ಕೇಳಿದೆ, ನಾನು ವಿಜಯ್ ಬಗ್ಗೆ ಕೇಳಿಲ್ಲ, ಜನರಲಿ ಸರ್, ಜನರಲಿ ಯಾವುದೇ ಇದಾಗ್ಲಿ, ನೀವು ಹಿಂದೆನೂ ನೋಡಿ, ಇತಿಹಾಸನ ನೋಡಿದ್ರೇನು ಸಹ ಯಾವಾಗ ಕೊಯಲೇಷನ್ ಗವರ್ಮೆಂಟ್ ಇದೆ ಅಲ್ಲಿ ತುಂಬಾ ಪ್ರೆಸ್ಸಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಕೆಲವರು ಕಂಪೆಲಿಂಗ್ ಪಾರ್ಟ್ನರ್ಸ್ ಇರ್ತಾರೆ. ಅವಾಗೆಲ್ಲವೂ ಆರ್ಥಿಕವಾಗಿ ದುರ್ಬಲರಾಗಿದ್ದೀವಿ. ಹಿಂದೆನೂ ನೀವು ಗಮನಿಸಿದ್ರೆ ಯಾವ ಸರ್ಕಾರಗಳು ಯಾವ್ಯಾವ ಟೈಮಲ್ಲಿ ಬಿದ್ದಿದೆ ನೋಡಿ, ನೀವು ಗಮನಿಸಿದ್ರೆ ಆಗ ಭಾರತದ ಆರ್ಥಿಕ ಪರಿಸ್ಥಿತಿ ಕೂಡ ದುಸ್ಥಿರವಾಗಿರುತ್ತೆ. ಯಾವುದೇ ರಾಜ್ಯದಾಗ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿನೂ ದುಸ್ತರವಾಗುತ್ತೆ. ಸೊ ಯಾವಾಗ್ಲೂ ಪೊಲಿಟಿಕಲಿ ಕೂಡ ಸ್ಟೇಬಲ್ ಆಗಿರ್ಬೇಕು. ಆಗ ಬೋಲ್ಡ್ ಆಗಿ ಎಕನಾಮಿಕ್ ಡಿಸಿಷನ್ಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಪ್ರೆಷರ್ ಇರುವಂತಹ ಪಾರ್ಟ್ನರ್ಸ್ ಇದ್ರೆ, ಪ್ರೆಷರ್ ಹಾಕುವಂತ ಪಾರ್ಟ್ನರ್ಸ್ ಇದ್ರೆ ಅವರ ಡಿಮ್ಯಾಂಡ್ಸ್ ಅನ್ನ ಫುಲ್ಫಿಲ್ ಮಾಡುವುದ್ರಲ್ಲೇನೆ ಬಹುತೇಕ ಟೈಮ್ ಕಳೆದು ಹೋಗುತ್ತೆ. ಮತ್ತೆ ಎಲ್ಲಿ ಅವ್ರನ್ನ ಉಳಿಸ್ಕೊಳ್ಳುವ ಒಂದು ಇದರಲ್ಲೇನೆ ಅನಿಶ್ಚಿತತೆಯಲ್ಲೇನೆ ಇನ್ನು ಮಿಕ್ಕ ಎಲ್ಲ ಸಮಯ ಹೋಗೋದ್ರಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಅದು ಹೋಗಿ ಒಂದ್ ವೇಳೆ ಸ್ಟೆಬಿಲಿಟಿ ಇದ್ರೆ ಆಗ ಬೋಲ್ಡ್ ಡಿಸಿಷನ್ಸ್ ತಗೋಬಹುದು. ಆಗ ಒಂದ್ ವೇಳೆ ಅವರು ನಾವು ಈ ತರದ ಒಂದು ಮ್ಯಾನಿಫೆಸ್ಟೋ, ಇವಾಗ ಒಂದ್ ವೇಳೆ ನೀವು ನೋಡಿ ಕೊಯಲೇಷನ್ ಪಾರ್ಟ್ನರ್ಸ್ ಕೂಡ ನಾವು ಇದನ್ನ ಹೇಳಿದೀವಿ ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ, ಇವನ್ನೂ ಸೇರಿ ಒಂದು ಕಾಮನ್ ಇದನ್ನ ಮಾಡೋಣ ಅಂತಂದ್ರೂ ಅದು ಓಕೆ. ಯಾಕೆಂದ್ರೆ ಏನೋ ಒಂದು ಕಾಮನ್ ಪ್ರೋಗ್ರಾಮ್ ಮಾಡ್ಕೊಂಡು ಇದನ್ನ ಮಾಡಿದ್ರೆ, ಇಲ್ಲಿ ನೋಡಿದ್ರೆ ಮೆಜಾರಿಟಿ ಒಂದು ಪಾರ್ಟಿದಿದೆ, ಆಲ್ಮೋಸ್ಟ್ 90% ಒಂದು ಪಾರ್ಟಿ ಇರುತ್ತೆ, ಇನ್ನೊಂದು 10% ಮಾತ್ರ ಇನ್ನೊಬ್ಬರದಿದ್ದಾಗ ಅದನ್ನ ಒಪ್ಕೊಳ್ಳೋದು ಕಷ್ಟ ಆಗತ್ತೆ. ಅಂತ ಸ್ಥಿತಿ ಯಾರಿಗೂ ಬರಬಾರ್ದು ಆ ತರದ್ರಲ್ಲಿ. ಬಟ್ ಬಹುಶಃ ಬರೋದು ಬೇಡ ಸರ್, ನಾವ್ ಯಾವ ಕಾರಣಕ್ಕೂ ಅಂತದ್ದು ಬಯಸಲ್ಲ. ಸ್ಟೇಬಲ್ ಗವರ್ಮೆಂಟ್ ಇರಲಿ, ಅದು ಅಭಿವೃದ್ಧಿ ಆಗ್ಲಿ ಅಂತಲೇ ಹೇಳೋದು. ಬಟ್ ಈ ರೀತಿ ಸನ್ನಿವೇಶಗಳಿದ್ದಾಗ ಅಂತ ಖಂಡಿತ